ಸರ್ ನಮಸ್ಕಾರ. ಎಲ್ರಿಗೂ ನಮಸ್ತೆ. ಇದೊಂದು ಹಳ್ಳಿ ವಿಲೇಜ್. ಈ ಹಳ್ಳಿಯಿಂದ ಭಾಳ ಅಂತರದಲ್ಲಿರ್ತಕ್ಕಂಥ ಒಂದು ಆಸ್ತಿ ಇದೆ, 37 ಕುಂಟೆ. ಇದು ಡಾಂಬರ್ ರಸ್ತೆ. ಇವಾಗ ನಾನು ಹಳ್ಳಿ ಒಂದು ಸ್ಕೂಲು ಮತ್ತು ಹಾಸ್ಪಿಟ್ಲು ಎಲ್ಲ ಇದೆ ಈ ಒಂದು ಹಳ್ಳಿನಲ್ಲಿ. ಸೊ ಊಟಿ NH ಇಂದ 4 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ ಈ ಒಂದು ಸ್ಪಾಟ್ಗೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಹಳ್ಳಿಗಳಲ್ಲಿ ಅವರವ್ರ ಆಸ್ತಿಗಳಿರ್ತದಲ್ಲ, ಅವರ ಅಂದರೆ ಹೊಲಗಳು, ಅವರ ಹೊಲಗಳಲ್ಲೇ ಮನೆ ಕಟ್ಕೊಂಡಿರ್ತಾರೆ. ನೋಡಿ, ಈಗ ನಾನು ಹೇಳಿದ್ನಲ್ಲ, ಸೇಮ್ ಇವ್ರ ಆಸ್ತಿಗಳೇ ಮನೆ ಕಟ್ಕೊಂಡಿರ್ತಕ್ಕಂಥದ್ದು ಇವರೆಲ್ಲರೂ ಕೂಡ. ಇವರೆಲ್ಲ ಇವರ ಹೊಲಗಳಲ್ಲೇ ನೋಡಿ ಇಲ್ಲಿಲ್ಲೇ ಬಂದು ಮನೆ ಕಟ್ಕೊಂಡಿದ್ದಾರೆ. ಸೊ ಮೈಸೂರಿಂದ ಈ ಆಸ್ತಿಗೆ ನಿಮಗೆ ಅಂದರೆ ಊಟಿ NH ಇಂದ ಬಂದರೆ 18 ಆಗುತ್ತೆ. ಈ ಕಡೆ ಹೊರಡಾ ಮೇಲೆ ಬಂದರೆ ಒಂದು 25-26 ಆಗುತ್ತೆ. ಅಂದರೆ ಹೊರಣ ಹೊಸಕೋಟೆ ಆ ಮಾರ್ಗ ಬಂದರೆ ಒಂದು 25-26 ಆಗುತ್ತೆ. ಈ ಕಡೆ ಊಟಿ NH ಇಂದ ಬಂದರೆ 18 ಆಗುತ್ತೆ. ನೋಡಿ, ಇದು ಕೂಡ ಹೊಲನೇ, ಅಂದರೆ ಇವ್ರದ್ದೇ ಆಸ್ತಿ. ಈ ನೋಡಿ, ಇವ್ರ ಆಸ್ತಿನಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ಏನಂದರೆ, ನೋಡಿ ಅಲ್ಲಿ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇರಬೇಕು ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿಂದ ಈ ಲ್ಯಾಂಡಿಂದ 2 ಕಿಲೋಮೀಟರ್ಷ್ಟು ಅಂತರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಂದರೆ ತಾಂಡೋಪುರ ಒಂದು ಇಂಡಸ್ಟ್ರಿಯಲ್ ನೋಡಿ ಇದು ಬರುತ್ತಲ್ಲ, ನೋಡಿ ಅದೇ ಇಂಡಸ್ಟ್ರಿಯಲ್ ಏರಿಯಾ. ಸೊ ಮೇಲ್ಭಾಗಕ್ಕೆ ಅದೇ ಇಂಡಸ್ಟ್ರಿಯಲ್ ಏರಿಯಾ. ಇಂಡಸ್ಟ್ರಿಯಲ್ ಏರಿಯಿಂದ ಒಳಭಾಗಕ್ಕಾದಂಗೆ ಇಂಡಸ್ಟ್ರಿಯಲ್ ಏರಿಯಾಯಿಂದ ಈ ಆಸ್ತಿ 2 ಆಗುತ್ತೆ, ಅಥವಾ ಈ ಆಸ್ತಿಯಿಂದ ಇಂಡಸ್ಟ್ರಿಯಲ್ ಏರಿಯಾ 2 ಆಗುತ್ತೆ. ಊಟಿ NH 4 ಆಗುತ್ತೆ. ಈಗ ನಾನು ಹೇಳ್ತಕ್ಕಂಥ ಆಸ್ತಿ ಬಂದು 37 ಕುಂಟೆ. ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗಿದೆ. ನೋಡಿ, ಇದೇ ಲ್ಯಾಂಡು, ಇದು ರಸ್ತೆ. ಈಗ ನಾನು ಈ ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ಇದು 1 ಕುಂಟೆ ರಸ್ತೆ ಬಿಟ್ಟಿದ್ದಾರೆ ಹಿಂದಕ್ಕೆ ಹೋಗೋದಕ್ಕೆ. ಅಂದರೆ ಈ ಗ್ರಾಮದ ರೈತರಿಗೆ ರಸ್ತೆ ಬಿಟ್ಟಿದ್ದಾರೆ. ನೋಡಿ ಇವರೇನೆ. ನೋಡಿ, ಇಲ್ಲಿಗೆ ಬಂದು ಹೆಂಡಾಗುತ್ತೆ ಆಸ್ತಿ. ಇದು ಇನ್ನೊಬ್ರದ್ದು, ಇದು ಇಲ್ಲಿಗೆ ಬಂದು ಹೆಂಡಾಗುತ್ತೆ. ಇದೆಲ್ಲ ಇನ್ನೊಬ್ರದ್ದು. ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಅಕ್ಕಪಕ್ಕ. ಎಲ್ಲ ವ್ಯವಸಾಯ ಮಾಡ್ತಕ್ಕಂಥ ಆಸ್ತಿಗಳು. ನಂಜನಗೂಡು ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಆಸ್ತಿ. ಒಂದು 22 ಕೋಕೋನಟ್ಸ್ ಇದೆ. ಸುತ್ತ ಕಲ್ಕಂಬ ಇದೆ. ಕಲ್ಕಂಬ ಆವಾಗ ಹಾಕಿದ್ದು ಸ್ವಲ್ಪ ಅಚ್ಚುಕಟ್ಟಿಲ್ಲ, ಅಚ್ಚುಕಟ್ಟು ಮಾಡ್ಕೊಬೇಕು ಅಷ್ಟೇ. ಬಟ್ ಈಗ ಅಲ್ಲಿ ಪ್ರೆಸೆಂಟು ಕಲ್ಕಂಬ ಇದೆ. ಕಬ್ಬು ಹಾಕಿದ್ದಾರೆ ಒಳಗಡೆಗೆ. ಹೋಮ್ ಸೆಟ್ ಇದೆ ಒಂದು, ಅಲ್ಲಿ ರನ್ನಿಂಗ್ ಇದೆ. ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಸರ್ವಿಸ್ಸು ಕೂಡ ಇದೆ. ನೋಡಿ, ಇದೇ ಲ್ಯಾಂಡು 37 ಕುಂಟೆ. ಇದೆಲ್ಲ ಆಪೋಸಿಟ್ ಲ್ಯಾಂಡು. ಇದೇ ಊರಿನ ರೈತರದು. ಒಂದು 22 ಕೋಕೋನಟ್ಸ್ ಇದೆ. ಇಲ್ಲಿಗೆ ಬಂದು ಎಂಡಾಗುತ್ತೆ. ಈ ಒಂದು ಆಲ್ದ ಮರ, ಇದು ಆಲ್ದ ಮರ ಎಡ್ಜು ಇಲ್ಲಿಗೆ ಬಂದು ಹೆಂಡಾಗುತ್ತೆ. ಒಳ್ಳೆ ಲೊಕೇಶನಲ್ಲೆಲ್ಲ ಒಳ್ಳೆ ಹಚ್ಚ ಹಸಿರಿಂದ ಕೂಡಿರ್ತಕ್ಕಂಥ ಒಂದು ಒಳ್ಳೆ ಲೊಕೇಶನ್. ಈ ಒಂದು ರಸ್ತೆಗೆ 2 ಕಡೆ ರಸ್ತೆಗೆ ಆ್ಯಡ್ ಆಗುತ್ತೆ. ಕಾರ್ನರ್ ಜಾಗ ಒಟ್ಟಿನಲ್ಲಿ ಕಾರ್ನರ್ ಲ್ಯಾಂಡು 37 ಕುಂಟೆ. ಇವರು ಒಂದು ಕುಂಟೆಗೆ ಫೈನಲ್ 5 ಲಕ್ಷ ಹೇಳ್ತಾರೆ. 5 ಲಕ್ಷ ಹೇಳ್ತಾರೆ. ನೋಡಿ, ಇದೆಲ್ಲ ಅಕ್ಕಪಕ್ಕದ ಆಸ್ತಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5 ಲಕ್ಷ ಹೇಳ್ತಾರೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಂಜನಗೂಡಿಂದ ಈ ಜಾಗಕ್ಕೆ ಒಂದು 12 ಕಿಲೋಮೀಟರ್ನಾಗುತ್ತೆ ಅಷ್ಟೇ. ನಂಜನಗೂಡಿಂದ ಒಂದು 12 ಕಿಲೋಮೀಟ್ರ್ ಅಂದರೆ ಈ ಜಾಗದಿಂದ ನಂಜನಗೂಡು 12 ಈ ಜಾಗದಿಂದ
ಈ ಜಾಗದಿಂದ 12, ನಂಜನಗೂಡು ನಿಯರ್ ನಿಮಗೆ ಮೈಸೂರು ಹೋಗ್ತೀನಿ ಅಂತಂದರೆ 18 ಈ ಕಡೆಯಿಂದ ಹೋದರೆ. ಆ ಕಡೆ ನಾನು ಹೇಳಿದ್ನಲ್ಲ ನಿಮಗೆ, ಇದ್ರ ಮೇಲೆ ಬರ್ತೀನಿ ಅಂದರೆ, ವರ್ಣ ಮೇಲೆ ಬರ್ತೀನಿ ಅಂದರೆ 25ರಿಂದ 26 ಆಗುತ್ತೆ ನೋಡಿ. ಅದೇ ಒಳಗಡೆ ಇಂಡಸ್ಟ್ರಿಯಲ್ ಏರಿಯಾ. ಕಾಲುವೆ ನೀರು ಕೂಡ ಅಕ್ಕಪಕ್ಕದಲ್ಲಿ ಹೋಗುತ್ತೆ ನೋಡಿ. ಕಾಲುವೆ ವಾಟ್ರು ಕೂಡ ಆಸ್ತಿಯಿಂದ 1-2 ಆಸ್ತಿ ಆದಮೇಲೆ ಕಾಲುವೆ ವಾಟ್ರ್ ಇದೆ. ಪಂಪ್ಸೆಟ್ಟು ಈಗ ಅಲ್ಲಿ ಇರೋದ್ರಿಂದ ಒಳ್ಳೆ ವಾಟ್ರ್ ಇದೆ, ತೊಂದರೆ ಏನಿಲ್ಲ. ಇದೆಲ್ಲ ಅಕ್ಕಪಕ್ಕದ ಆಸ್ತಿಗಳು, ಕಾಲೇ ನೀರಿದು ನೋಡಿ. ಅದೇ ಇಂಡಸ್ಟ್ರಿಯಲ್ ಏರಿಯಾ. ಓಕೆ, ಥ್ಯಾಂಕ್ ಯು ಸರ್.